ಪಾಪು ಸಿಂಡಿಕೇಟ್ ತೆಕ್ಕೆಗೆ ಒಲಿದ ಒಕ್ಕಲಿಗರ ಸಾರ್ವಜನಿಕ ವಿದ್ಯಾಸಂಸ್ಥೆ. ಪಾಪು ಸಿಂಡಿಕೇಟ್ನ 11 ನಿರ್ದೇಶಕರು ಹಾಗೂ 4 ಪಕ್ಷೇತರ ನಿರ್ದೇಶಕರು ಆಯ್ಕೆ. ಭಾರೀ ಕುತೂಹಲ ಕೆಳಿಸಿದ್ದ ಚನ್ನಪಟ್ಟಣದ ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆಗೆ ಭಾನುವಾರ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಟಿ.ಕೆ. ಯೋಗೇಶ್ ಪಾಪು ಸಿಂಡಿಕೇಟ್ನ 11 ನಿರ್ದೇಶಕರು ಜಯಗಳಿಸಿದ್ದು, ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದ 4 ನಿರ್ದೇಶಕರಾಗಿ ಜಯಗಳಿಸಿದ್ದು. ಈ ಮೂಲಕ ಸಂಸ್ಥೆಯ ಆಡಳಿತ ಮಂಡಳಿ 2ನೇ ಬಾರಿ ಪಾಪು ಸಿಂಡಿಕೇಟ್ ಪಾಲಾಗಿದೆ. ಚುನಾವಣೆಯಲ್ಲಿ ಪಾಪು ಸಿಂಡಿಕೇಟ್ನ ಟಿ.ಕೆ. ಯೋಗೇಶ್ ಪಾಪು, ಎಸ್.ಟಿ. ನಾರಾಯಣಗೌಡ, ಬಿ.ವಿ. ಚಂದ್ರಯ್ಯ, ಮೆಹರೀಶ್, ಟಿ.ಪಿ. ಹನುಮಂತರಾಜು, ಎಂ.ಎ. ಮಾಲಿನಿ, ನಾಗವಾರ ಶಂಭೂಗೌಡ, ಚಕ್ಕೆರೆ ವೆಂಕಟರಾಮೇಗೌಡ, ಎ.ಎಂ. ಅನಂತಮೂರ್ತಿ, ಎನ್.ಎಸ್. ಬಸವರಾಜು, ನಾಗವಾರ ರಂಗಸ್ವಾಮಿ ಹಾಗೂ ಸ್ವತಂತ್ರ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದ ಪತ್ರಕರ್ತ ಟಿ.ಎಸ್. ಅಭಿಲಾಷ್ ಗೌಡ, ಪುಟ್ಟರಾಜೇಗೌಡ, ಡಿ.ಎಂ. ರವಿ, ಯು.ಪಿ. ಧರಣೀಶ್ ಅವರು ನೂತನ ನಿರ್ದೇಶಕರಾಗಿ ಜಯಗಳಿಸಿದ್ದಾರೆ. ಭಾನುವಾರ ಸಂಜೆ 6 ಗಂಟೆಗೆ ಆರಂಭವಾದ ಮತ ಎಣಿಕೆ ಪ್ರಕ್ರಿಯೆ ಸೋಮವಾರ ಮುಂಜಾನೆ 5 ಗಂಟೆಗೆ ಮುಕ್ತಾಯವಾಗಿ ಚುನಾವಣಾಧಿಕಾರಿಗಳು ಫಲಿತಾಂಶ ಪ್ರಕಟ ಮಾಡಿದರು. ಚುನಾವಣೆಯಲ್ಲಿ ಪಾಪು ಸಿಂಡಿಕೇಟ್ಗೆ ಪ್ರಬಲ ಪೈಪೋಟಿ ನೀಡುವ ಮೂಲಕ ಸ್ವತಂತ್ರ ಅಭ್ಯರ್ಥಿ ತಿಟ್ಟಮಾರನಹಳ್ಳಿ ಅಭಿಲಾಷ್ ಗೌಡ ಅವರು ಅಧಿಕ ಮತ ಪಡೆದು 2ನೇ ಸ್ಥಾನದಲ್ಲಿ ಗೆಲುವು ಸಾಧಿಸಿದರು.